ದೀಪಾವಳಿ ಹಬ್ಬದೊಳಗಾಗಿ ರೈತ ಬಾಂಧವರಿಗೆ ಪರಿಹಾರ ಕೊಡಿಸುವ ಭರವಸೆ ಸಚಿವ ಈಶ್ವರ್ ಖಂಡ್ರೆ. ಬಾಲ್ಕಿ ಅತಿವೃಷ್ಟಿಯಿಂದಾಗಿ ಹಾನಿಗೊಳಗಾದ ಬಾಲ್ಕಿ ತಾಲೂಕಿನ ಮಹಾರಾಷ್ಟ್ರ ಗಡಿಭಾಗದ ಮಾಂಜ್ರಾ ನದಿ ತೀರದ ಸಾಯಂಗಾವ, ಮೆಹಕರ, ಹಲ್ಸಿ, ತುಂಗಾವ, ವಾಂಜರಖೇಡ, ಕೊಂಗಳಿ ಸೇರಿದಂತೆ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರು ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದರು. ಸಚಿವರು ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದು, ಸಂಕಷ್ಟದಲ್ಲಿರುವ ರೈತ ಬಾಂಧವರಿಗೆ ಸರ್ಕಾರದಿಂದ ಹೆಚ್ಚುವರಿ 8,500 ಪರಿಹಾರ ಸೇರಿದಂತೆ ಒಟ್ಟು 17,000 ಕೃಷಿ ಜಮೀನಿಗೆ, 25,000 ನೀರಾವರಿ ಜಮೀನಿಗೆ ಹಾಗೂ 31,000 ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದೆಂಬ ಭರವಸೆ ನೀಡಿದರು. ದೀಪಾವಳಿ ಹಬ್ಬದೊಳಗಾಗಿ ರೈತ ಬಾಂಧವರಿಗೆ ಪರಿಹಾರ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ಈಶ್ವರ್ ಖಂಡ್ರೆ ಅವರು ರೈತರಿಗೆ ಅಭಯ ನೀಡಿದರು. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದೇನೆ. ನಿಜವಾಗಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಈಗ ನಾನು ನೋಡ್ತಾ ಇದ್ದೇನೆ, ಈ ಮಾಂಜ್ರಾ ಪ್ರವಾಹದಿಂದ ಮತ್ತು ಮಹಾರಾಷ್ಟ್ರದಿಂದ ನೀರು ಬಿಟ್ಟಿದ್ದಾರೆ. ಅದನ್ನು 100 ಎಕರೆ ರೈತರ ಭೂಮಿ ಸಂಪೂರ್ಣವಾಗಿ ಜಲಾವೃತವಾಗಿಕೊಂಡಿದೆ, ಸಂಪೂರ್ಣ ಸಬ್ಮರ್ಜ್ ಆಗಿದೆ. ಇದರಿಂದ ಅವ್ರು ಬೆಳೆದಂಥ ಸೋಯಾ ಬೆಳೆ ಹಾಳಾಗಿದೆ, ತೊಗರಿ ಇದೆ ಹಾಳಾಗಿದೆ, ಉದ್ದು ಹೆಸರು ಹಾಳಾಗಿದೆ. ಅವರಿಗೆ ಪರಿಹಾರನೂ ಕೊಡ್ತೇವೆ ಮತ್ತು ಅವರಿಗೆ ಅವರ ಹೊಲಗದ್ದೆಗಳಲ್ಲಿ ಇವತ್ತೇನು ಅವರಿಗೆ ಕೆಲಸ ಮಾಡಲಿಕ್ಕೆ ಒಂದು ಸಣ್ಣ ಬ್ರಿಡ್ಜ್ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಅದನ್ನು ಮಾಡಲಿಕ್ಕೆ ಆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮುಂದೆ ಇಂಥ ಒಂದು ಸಮಸ್ಯೆ ಬರದ ರೀತಿಯಲ್ಲಿ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ. ಸರ್, ಸಾಕಷ್ಟು ಕಡೆ ಅಂದರೆ ಈಗ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕೂಡ ಕಟ್ಟಾಗಿದೆ, ಬ್ರಿಡ್ಜ್ಗಳೆಲ್ಲ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದೆ ಸರ್. ಜನ ಗಡಿ ಭಾಗ ಜನ ನಿಮ್ಮ ಎದುರು ಗೋಳನ್ನು ತೋಡ್ಕೊತಾ ಇದ್ದಾರೆ. ಈ ಡೆವಲಪ್ಮೆಂಟ್ಗೋಸ್ಕರ ಸೇತುವೆಗಳು ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಯಾವ ರೀತಿ ಅವ್ರ ಗಮನಕ್ಕೂ ಯಾವ ರೀತಿ ಈ ಕೆಲವೊಂದು ಮಹಾರಾಷ್ಟ್ರಲ್ಲಿ ಬರ್ತವೆ. ಹೀಗಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿ ಆಗ್ತೇನೆ. ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆಸ್ತೇನೆ ಮತ್ತು ನಮ್ಮ ಜಿಲ್ಲಾಡಳಿತ, ಲಾತೂರ್ ಜಿಲ್ಲಾಡಳಿತದ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದುಕೊಂಡು ಇವತ್ತನ್ನು ಸರಿಪಡಿಸಲಿಕ್ಕೆ ಒಂದು ಪ್ರಸ್ತಾವನೆ ನಾವು ಸಲ್ಲಿಸ್ತೇವೆ. ಪರಸ್ಪರ ಅಂತಾರಾಜ್ಯ ಸಹಕಾರದಿಂದ ಇವತ್ತೇನು ಮತ್ತೆ ಪುನಃ ನಮ್ಮದೇನು ಸಂಪರ್ಕ ಪುನರ್ ನಿರ್ಮಾಣ ಮಾಡಲಿಕ್ಕೆ, ಪುನಃ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೇವೆ. ಸರ್, ಅಂದರೆ ಸಾಕಷ್ಟು ಮಳೆ ಬರ್ತಾ ಇತ್ತು, ಮಳೆ ಅಂತೂ ಇದೆ, ಪ್ರವಾಹ ಅಂದರೆ ಇಷ್ಟು ಮಟ್ಟಿಗೆ ಹಾನಿ ಆಗ್ತಾ, ಇಷ್ಟು ಮಟ್ಟಿಗೆ ನೀರು ಬಿಡ್ತಾರೆ ನಿರೀಕ್ಷೆ ಇತ್ತು ಅಂತ ತಾವು ಕೂಡ ನೋಡಿ, ಇದು ಹವಾಮಾನ ಬದಲಾವಣೆ ಎಫೆಕ್ಟ್. ಹವಾಮಾನ ಬದಲಾವಣೆಯಿಂದ ಯಾವ ಸಮಯದಲ್ಲಿ ಮಳೆ ಬರಬೇಕು ಆ ಸಮಯದಲ್ಲಿ ಬರ್ತಾ ಇಲ್ಲ. ಜೂನಲ್ಲಿ ಕೊರತೆ ಇತ್ತು, ಜುಲೈಯಲ್ಲಿ ಕೊರತೆ ಇತ್ತು, ಆಗಸ್ಟ್ ಸೆಪ್ಟೆಂಬರಲ್ಲಿ ಡಬಲ್ ಆಗಿದೆ. ಒಂದು ತಿಂಗಳಲ್ಲಿ ಬರುವಂಥ ಮಳೆ ಒಂದು ವಾರದಲ್ಲಿ ಬರ್ತಾ ಇದೆ, ಒಂದು ವಾರದಲ್ಲಿ ಬರುವಂಥ ಮಳೆ ಒಂದೇ ದಿವಸದಲ್ಲಿ ಬರ್ತಾ ಇದೆ. ಒಂದು ದಿವಸ 220 mm ಮಳೆ ಆಗಿದೆ ನಮ್ಮಲ್ಲಿ ಔರಾದ್ನಲ್ಲಿ. ಅಂದರೆ ಇವೆಲ್ಲ ಕಾರಣಗಳಿದ್ದಾವೆ. ಈಗ ಈ ಪ್ರಕೃತಿ ವಿಕೋಪವನ್ನು ಇದಕ್ಕೆ ತಡೆಗಟ್ಟಲಿಕ್ಕೆ ನಾವೆಲ್ಲ ರೀತಿಯ ಮುಂದಾಲೋಚನೆ ಇಟ್ಕೊಂಡು ಕ್ರಮಗಳು ತೆಗೆದುಕೊಳ್ಬೇಕಾಗ್ತದೆ. ಸರಿ ಸರ್, ಈಗ ಜಿಲ್ಲೆಯ ರೈತರಿಗೆ ಅಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಪರಿಹಾರ ಅಂತ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ರೈತರಿಗೆ ಏನೊಂದು ಭರವಸೆ ಕೊಡ್ತಾರೆ ಸರ್? ಎಷ್ಟು ಪರಿಹಾರ, ಎಷ್ಟು ದಿನ? ಜಿಲ್ಲೆಯ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. 15 ದಿವಸ ಒಳಗಾಗಿ ಅವರಿಗೆ ಅವರ ಖಾತೆಯಲ್ಲಿ ಪರಿಹಾರ ಹಣ ಜಮಾ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತದೆ. ಅಂದರೆ ಪ್ರತಿ ಹೆಕ್ಟರ್ಗೆ ಎಷ್ಟು ಘೋಷಣೆ ಮಾಡಿದ್ದಾರೆ ಸರ್? ಡಿಕ್ಲೇರ್ ಮಾಡಿದ್ದಾರೆ ಪ್ರತಿ ಹೆಕ್ಟರ್ಗೆ ಸಾಮಾನ್ಯವಾಗಿ ಡ್ರೈ ಲ್ಯಾಂಡ್ಗೆ, ಒಣ ಭೂಮಿಗೆ 8,500 ರೂಪಾಯಿ ಹೆಕ್ಟರ್ ಇದೆ. ನಾವು ರಾಜ್ಯ ಸರ್ಕಾರದ ಹೆಚ್ಚುವರಿ 8,000 ಕೊಡ್ತಾ ಇದ್ದೇವೆ. ನೀರಾವರಿ ಭೂಮಿಗೆ 18,000 ರೂಪಾಯಿ ಪರ್ ಹೆಕ್ಟರ್ ಇದೆ. ರಾಜ್ಯ ಸರ್ಕಾರದ ವತಿಯಿಂದ ಅವರಿಗೂ 8,500 ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ಪೆರೆನಿಯಲ್ ಕ್ರಾಪ್ಗೆ ನಾವು ಸುಮಾರು ಇವತ್ತು 22,000 ಇದೆ. ಅದಕ್ಕೆ ನಾವು 8,500 ಅಂತ ಹೇಳಿದರೆ 22ಕ್ಕೆ 8,500 30,500 ರೂಪಾಯಿ ಕೊಡುವಂಥದ್ದು
ನಾವು ಈಗಾಗಲೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ದೇವೆ. ಸೊ ನೂರಾರು ಕೋಟಿ ರೂಪಾಯಿ ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಒಳಗಾಗಿ ರೈತರಿಗೆ ಪರಿಹಾರ ಕೊಡ್ತೇವೆ.